ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಇವತ್ತೊಂದು ನರ್ಸರಿ ಕರ್ಕೊಂಡು ಹೋಗ್ತಿದ್ದೀನಿ ನಿಮ್ಮನ್ನು. ಬನ್ನಿ ಆ ನರ್ಸರಿಗೆ ಹೋಗೋಣ, ಅಲ್ಲಿ ಯಾವ್ಯಾವ ಥರ ಗಿಡಗಳಿದೆ ಅಂತ ನೋಡೋಣ ಬನ್ನಿ. ಈ ನರ್ಸರಿಯಲ್ಲೂ ಸಹ ನಾನು ಗಿಡಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಅದು ಏನೇನು ಗಿಡ ತಗೊಳ್ತೀನಿ ಅಂತ ನೋಡೋಣ ಬನ್ನಿ. ಈ ನರ್ಸರಿನೂ ದೊಡ್ಡಾಲದ ಮರದ ಹತ್ರನೇ ಇರೋದು. ಇದು ರೋಡ್ ಸೈಡಲ್ಲೇ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಮೇನ್ ರೋಡ್ ಪಕ್ಕದಲ್ಲೇ ನರ್ಸರಿ ಇರೋದು. ಈ ನರ್ಸರಿನಲ್ಲೂ ಅಷ್ಟೇ ಹೋಲ್ಸೇಲಾಗೆ ಕೊಡೋದು. ಅಂದರೆ ಇದು ಗಿಡಗಳು ರೇಟೆಲ್ಲ ತುಂಬಾ ಕಡಿಮೆ ಇದ್ದಾವೆ. ಇಲ್ಲಿ ಶೋ ಗಿಡಗಳು ಮತ್ತು ರೋಸ್ ಗಿಡ ಮತ್ತು ದಾಸವಾಳ ಗಿಡ, ಸೇವಂತಿಗೆ ಗಿಡ ಎಲ್ಲ ಥರ ಪ್ರತಿಯೊಂದು ಗಿಡಗಳೂ ಸಿಗುತ್ತೆ. ಅಂದರೆ ಅಲ್ಲಿ ದೊಡ್ಡಾಲದ ಮರ ಫುಲ್ಲು ನರ್ಸರಿನೆಯ. ನೀವು ಹೋದಾಗ ನನಗೊಬ್ರು ಕಮೆಂಟ್ ಮಾಡಿದ್ರಿ, ನಾವು ರೋಸ್ ಗಿಡ ನೀವು 25 ರೂಪಾಯಿಗೆ ತಂದ್ರಲ್ಲ, ಆ ನರ್ಸರಿ ಸಿಗಲೇ ಇಲ್ಲ ಅಲ್ಲಿ ಅಂದ್ರಿ. ಇಲ್ಲ, ಅದು ಮೇನ್ ರೋಡಲ್ಲೇ ಇದೆ ನೋಡಿ, ನಿಮ್ಗೆ ಅಲ್ಲಿ ನೋಡ್ತಿದ್ರೇ ಗೊತ್ತಾಗ್ಬಿಡುತ್ತೆ. ನಾನು ಹಾಕೋ ನರ್ಸರಿಗಳನ್ನ ಹೆಸರು ನೋಡ್ಕೊಳ್ಳಿ. ಆ ಹೆಸರು ನೋಡಿಕೊಂಡು ನೀವು ಮೇನ್ ರೋಡಲ್ಲಿ ಹೋಗ್ಬೇಕಾದ್ರೆ ಅದನ್ನು ಅಬ್ಸರ್ವ್ ಮಾಡಿ, ನಿಮಗೆ ಖಂಡಿತ ನರ್ಸರಿಗಳು ಸಿಗುತ್ತೆ. ಇಲ್ಲಿ ನಾನು ಬೇರೆ ಯಾವ ಥರನೂ ಗಿಡಗಳನ್ನ ತಗೊಳ್ಳಿಲ್ಲ. ನಾನು ಯಾವ ಗಿಡ ತಗೊಂಡಿದ್ದೀನಿ ಅಂತ 1-2 ಗಿಡ ಏನೋ ತಗೊಂಡಿದ್ದೀನಿ ಅಷ್ಟೇ, ಹೆಚ್ಚಿಗೆ ಏನೂ ತಗೊಳ್ಳಿಲ್ಲ. ಅದು ನಾನು ಯಾವ್ಯಾವ ಗಿಡ ತಗೊಂಡಿದ್ದೀನಿ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೇವಂತಿಗೆ ಗಿಡಗಳೆಲ್ಲ ಇನ್ನೂ ಚಿಕ್ಕ ಮೊಗ್ಗುಗಳಾಗಿದ್ದು, ಹಂಗಾಗಿ ನಾನೇನದು ನೋಡಲಿಲ್ಲ. ಯಾಕೆಂದರೆ ಹೂವು ಅರಳದ ಮೇಲೆ ತಾನೇ ನಮಗೆ ಗೊತ್ತಾಗೋದು ಯಾವ್ಯಾವ ಕಲರು ಅಂಥವು. ಇಲ್ಲಿ ಡೇರೆ ಹೂವಿನ ಗಿಡ ಎಲ್ಲ ಇಟ್ಟಿದ್ರು, ಅದು ಅಷ್ಟೇ 50 ರೂಪಾಯಿ ಏನೋ ಇತ್ತು. ಮತ್ತು ಇನ್ನು ಜರ್ಬೇರಾ ಗಿಡ ಅದೆಲ್ಲ ಇತ್ತು. ಜರ್ಬೇರಾ ಕಾಸ್ಟ್ಲಿ 200 ರೂಪಾಯಿ ಹೇಳಿದ್ರು, ನನಗೇನು ಬೇಡ ಅಂತ ತಗೊಳ್ಳಿಲ್ಲ. ಡೇರೆ ಹೂವಿನ ಗಿಡಗಳೆಲ್ಲ ಇತ್ತು, ನಾನೇನು ಅದನ್ನು ಸಹ ಏನು ತಗೊಳ್ಳಿಲ್ಲ. ನನಗೆ ಸ್ವಲ್ಪ ದಾಸವಾಳ ಗಿಡ ಬೇಕಾಗಿತ್ತು, ಹಾಗಾಗಿ ನೋಡ್ತಾ ಇದ್ದೆ. ಅಂದರೆ ಒಂದೊಂದು ನರ್ಸರಿನಲ್ಲಿ ಯಾವ್ಯಾವ ಕಲರ್ ಇರುತ್ತೆ ಅಂತ ನೋಡಿ ನಾನು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ನೋಡಿ ಅಲ್ಲೊಂದು ಅದು ರೋಸ್ ಗಿಡ ತುಂಬ ಚೆನ್ನಾಗಿತ್ತು ಕಲರ್ ಅಂತೂ. ಅದು ನೋಡಿದ ತಕ್ಷಣವೇ ತಗೋಬೇಕು ಅನ್ನಿಸ್ತು. ಅದೊಂದು ರೋಸ್ ಗಿಡ ಒಂದು ನೋಡ್ತಾ ಇದ್ದೀನಿ ನೋಡಿ. ಇಲ್ಲಿ ಫುಲ್ಲು ರೋಸ್ ಗಿಡಗಳು ಮತ್ತು ಶೋ ಗಿಡಗಳು, ದಾಸವಾಳ ಮತ್ತು ಸೇವಂತಿಗೆ ಇದೆಲ್ಲ ಜೋಡಿಸಿದ್ದಾರೆ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂದರೆ. ಇಲ್ಲಿ ಫುಲ್ಲು ನರ್ಸರಿಗಳೇ ದೊಡ್ಡಾಲದ ಮರದಲ್ಲಿ. ನಿಮಗೆ ಯಾವ್ಯಾವ ಕಲೆಕ್ಷನ್ ಬೇಕು ಅಂತ ಅಲ್ಲಿರೋ ನರ್ಸರಿಗಳಿಗೆ ಒಂದೊಂದ್ಸರಿ ಹೋಗಿ ವಿಸಿಟ್ ಕೊಡಿ. ನಿಮಗೆ ಒಂದು ನರ್ಸರಿ ಸಿಕ್ಕಿಲ್ಲ ಅಂದರೂ ಇನ್ನೊಂದು ನರ್ಸರಿಲಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ನಾನು ಇದೇ ಥರನೇ ಮಾಡೋದು. ಅಂದರೆ ಅಲ್ಲಿ ಒಂದು ದಿನ ಇಡೀ ಆದ್ರೂ ನಮಗೆ ಸಾಕಾಗೋದಿಲ್ಲ ಟೈಮು, ಅಷ್ಟು ನರ್ಸರಿಗಳಿದ್ದಾವೆ. ನಾನು ಈ ನರ್ಸರಿಗೆ ಹೋದಾಗ ಅಷ್ಟೇ ನನಗೆ ಕಲರ್ಸ್ ಎಲ್ಲ ಅಷ್ಟು ಏನು ಸಿಗಲಿಲ್ಲ. ಯಾಕೆಂದರೆ ಇಲ್ಲಿ ಇರೋದಿಲ್ಲ, ಬೇಗನೆ ಖಾಲಿಯಾಗಿಬಿಟ್ಟಿರುತ್ತಲ್ಲ, ಹಾಗಾಗಿ ಇರೋದಿಲ್ಲ. ಅಂದರೆ ಸ್ವಲ್ಪ ಬೆಳಗ್ಗೆನೇ ಹೋದರೆ ನಮಗೆ ಸ್ವಲ್ಪ ಕಲೆಕ್ಷನ್ಗಳೆಲ್ಲ ಸಿಗ್ಬೋದು. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ಎಲ್ಲ ಖಾಲಿಯಾಗಿತ್ತು. ಅದಕ್ಕೋಸ್ಕರ ನಾನು ಒಂದು ನರ್ಸರಿಲಿ ಸಿಕ್ಕಿಲ್ಲ ಅಂದರೂ ಇನ್ನೊಂದು ನರ್ಸರಿಲಿ ಸಿಗುತ್ತೇನೋ ಅಂತ ನಾನು ಸುಮಾರು ನರ್ಸರಿ ಎಲ್ಲ ಹುಡುಕ್ತೀನಿ. ಈ ನರ್ಸರಿನಲ್ಲಿ ಪಾಟ್ಗಳೆಲ್ಲ ಸಿಗೋದಿಲ್ಲ, ಬರೀ ಹೂವಿನ ಗಿಡಗಳು ಮತ್ತು ಶೋ ಗಿಡಗಳೆಲ್ಲ ಸಿಗುತ್ತೆ ನೋಡಿ. ಇದು ಡೇರೆ ಹೂವಿನ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ವರ್ಷಕ್ಕೆ ಒಂದೇ ಸತಿ ಬಿಡೋದು, ಹಂಗಾಗಿ ನನಗೇನೋ ಇಷ್ಟ ಆಗಲಿಲ್ಲ, ತಗೊಳ್ಳಿಲ್ಲ ನನ್ನದು. ಅಂದರೆ ನಮಗೆ ವರ್ಷ ಇಡೀ ಹೂ ಬಿಡೋ ಅಂಥವು ಸಿಕ್ಕಿದ್ರೆ ತುಂಬ ಖುಷಿ ಅಲ್ವಾ. ವರ್ಷದ ತನಕ ಯಾರು ಕಾಯ್ತಾರೆ ಹೇಳಿ. ನೋಡಿ ಇಲ್ಲಿ ಸೇವಂತಿಗೆ ಗಿಡ ಇಟ್ಟಿದ್ದಾರೆ ಒಂದು ಲೈನಲ್ಲಿ. ಅದು ಎಲ್ಲ ಫುಲ್ಲು ಬರೀ ವೈಟೇ ಇತ್ತು, ಹಂಗಾಗಿ ನಾನೇನು ಅದೇನು ನೋಡಲಿಲ್ಲ. ನನಗೆ ಅಂದರೆ ಸ್ವಲ್ಪ ನನ್ನ ಗಾರ್ಡನಲ್ಲಿ ಇಲ್ಲದೇ ಇರೋಂಥ ಕಲರ್ ಇದ್ದಿದ್ರೆ ತಗೊಳ್ಳೋಣ ಅಂದ್ಕೊಂಡೆ. ಅಲ್ಲೆಲ್ಲ ಫುಲ್ಲು ವೈಟ್ ಇತ್ತಲ್ಲ, ಹಂಗಾಗಿ ನನಗೇನು ಬೇಡ ಅಂತ ಅಂದ್ಬಿಟ್ಟು ನಾನೇನು ಅದನ್ನು ನೋಡೋಕೆ ಹೋಗಲಿಲ್ಲ ಸೇವಂತಿಗೆ ಗಿಡನ. ಹಂಗಾಗಿ ನನಗೆ ಬೇಕಾಗಿರೋಂಥ ಗಿಡಗಳನ್ನ ತಗೊಂಡೆ ಅಷ್ಟೇ. ಅಲ್ಲಿ ನೋಡಿ ಹ್ಯಾಂಗಿಂಗ್ ಪಾಟು, ಅವರು ಹ್ಯಾಂಗಿಂಗ್ ಪಾಟಲ್ಲಿ ಶೋ ಗಿಡಗಳೆಲ್ಲ ಹಾಕಿ ಹ್ಯಾಂಗ್ ಮಾಡಿದ್ದಾರೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾನು ಗಿಡ ಎಲ್ಲ ತಗೊಂಡಿದ್ದಾಯಿತು ನೋಡಿ. ಇಲ್ಲಿ ಬಿಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಸೈಡಲ್ಲಿ ಗೊಬ್ಬರ ಜೋಡಿಸಿದ್ದಾರೆ ನೋಡಿ. ನಾನು ಕೇಳಿದೆ ಇದು ಏನು ಗೊಬ್ಬರ ಅಂದಿದ್ದಕ್ಕೆ ಅವರು ಹೇಳಿದರು ಕಾಂಪೋಸ್ಟು ಈ ಥರದ್ದೆಲ್ಲ ಇಟ್ಟಿದ್ದಾರೆ, ಬೇಕಾದವರು ತಗೋಬೋದು. ನಾನೇನೋ ಅದು ಗೊಬ್ಬರ ಏನು ತಗೊಳ್ಳಿಲ್ಲ. ನಾನು ಗೊಬ್ಬರ ಏನು ದುಡ್ಡು ಕೊಟ್ಟೆಲ್ಲ ನಾನು ತಗೊಳೋದಿಲ್ಲ, ನಿಮಗೆ ಗೊತ್ತಲ್ಲ ನಾನು ಗೊಬ್ಬರಕ್ಕೆಲ್ಲ ದುಡ್ಡು ಹಾಕಲ್ಲ. ನನ್ನ ಗಾರ್ಡನಲ್ಲಿ ಸಿಗೋ ವೇಸ್ಟಿಂದನೇ ನಾನು ಗೊಬ್ಬರ ರೆಡಿ ಮಾಡ್ಕೊತೀನಿ, ಹಾಗಾಗಿ ನಾನು ಗೊಬ್ಬರ ಏನು ತಗೊಳ್ಳಿಲ್ಲ. ಅಂದರೆ ತಗೊಳೋರಿಗೆ ಅಲ್ಲಿ ಅನುಕೂಲ ಆಗಲಿ ಅಂತ ಅಲ್ಲಿ ಜೋಡಿಸಿದ್ದಾರೆ ಅಷ್ಟೇ. ವರ್ಮಿ ಕಾಂಪೋಸ್ಟು ಈ ಥರದ್ದೆಲ್ಲ ಜೋಡಿಸಿದ್ದಾರೆ. ಈ ನರ್ಸರಿ ಹೆಸರು ತರುಣ್ ಫಾರ್ಮ್ ಅಂಡ್ ನರ್ಸರಿ ಅಂತ ಈ ನರ್ಸರಿ ಹೆಸರು ನೋಡಿ. ಮೇನ್ ರೋಡಲ್ಲೇ ಇದೆ. ನಾನು ಅಡ್ರೆಸ್ ಹೇಳಿರ್ತೀನಿ, ಹುಡುಕಿ ನೀವು.
ಈ ನರ್ಸರಿ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.